ಹೇಳಿ ಸರ್. ಇಂದು ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಇವತ್ತೇನು ನಮ್ಮ ಮಾರಣಾಂತಿಕ ಹಲ್ಲೆಯಲ್ಲಿ ಒಳಗಾದಂಥ ಮತ್ತು ನಮ್ಮ ಸೇನೆಯ ಕಾರ್ಯಕರ್ತರ ತಾಯಿ ಮತ್ತು ತಂದೆ ಏನು ಹಲ್ಲೆ ಒಳಗಾದಂಥ ಏನು ಇವತ್ತ ಆ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿಯ ತಾಯಿ ತಂದೆ ಕೂಡ ಇವತ್ತು ಮಾನ್ಯ ಅಂದರೆ ಪೊಲೀಸ್ ಅಧೀಕ್ಷಕರ ಕಚೇರಿ ಬಂದೀವಿ. ಮಾನ್ಯ SP ಸಾಹೇಬರಿಗೆ ಏನದ ಒಂದು ಮನವಿ ಕೊಡ್ತಾ ಇದ್ದೀವಿ. ನಾವು ಮನವಿ ಕೊಡ್ತಾ ಉದ್ದೇಶ ಏನಂದರೆ, ಈ ಸೇಡಂ ತಾಲೂಕಿನ ಮುದಾಳ ಅಂತೇಳಿ ಬರ್ತದೆ. ಮುದಾಳ ಬಲ್ಲಿ ಇವ್ರ ಊರ ಚಿಟಗಂಪಲ್ಲಿ ಅಂತೇಳಿ. ಆ ಚಿಟಗಂಪಲ್ಲಿ ಗ್ರಾಮದಲ್ಲಿ ಏನದ ಇವತ್ತು ಯಾವುದೋ ಒಂದು ಕಾರಣಕ್ಕೆ ಏನದ ಇವತ್ತು ಜಗಳ ಆಗಿದೆ. ಆ ಜಗಳದಲ್ಲಿ ಇವತ್ತು ತಾವು ನೋಡ್ಬೋದು, ಫೋಟೋ ತೆಗೆದ ಇವತ್ತು ಮಾನ್ಯರೆಲ್ಲ ಗಮನಿಸ್ಬೋದು. ತುಂಬ ಪೂರ ರಕ್ತ ಮಿಶ್ರಿತವಾದಂಥ ಶರ್ಟು ಪ್ಯಾಂಟು ರಕ್ತದ ಹೊಳಿಯಲ್ಲಿ ಇವತ್ತೇನದ ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇದ್ದಾನೆ ಈ ವ್ಯಕ್ತಿ. ಇವರ ಸೋದರ ನಮ್ಮ ಸಂಘಟನೆಯ ಸಕ್ರಿಯ ಕಾರ್ಯಕರ್ತನಾಗಿದ್ದಾನೆ. ಇವತ್ತು ಮೊದಲ 3-4 ದಿವಸ ಸೇಡಂ ಸರ್ಕಾರಿ ಆಸ್ಪತ್ರೆಯಲ್ಲಿನ ಚಿಕಿತ್ಸೆ ಪಡೆದು ನಂತರ ಕಲಬುರಗಿಗೆ ಒಂದು ತಲೆಗೆ ಬಲವಾದ ಪೆಟ್ಟಾಗಿದೆ, ಹೆಡ್ ಇಂಜುರಿ ಅಂತೀವಿ. ತಲೆಗೆ ಪೆಟ್ಟಾದ್ರಲ್ಲಿಂದ MRI ಮಾಡಿಸ್ರಿ ಅಂತೇಳಿ ಸರ್ಕಾರಿ ಇದು ನಮ್ಮ ಕಲಬುರಗಿ ESI ಆಸ್ಪತ್ರೆ ಏನದ ಅಲ್ಲಿನ ಸೇಡಂ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಕಳಿಸಿರ್ತಾರೆ. ಇವತ್ತ ಅವ್ರ ಬಳಿ 500 ರೂಪಾಯಿ ಇದ್ದಿದ್ದಿಲ್ಲ, ಆ ರೀತಿ ಪರಿಸ್ಥಿತಿ. ಅಂಥ ಒಂದು ಬಲವಾದ ಇವತ್ತು ಪೆಟ್ಟು ಮತ್ತು ಸ್ಟಿಚಿಂಗ್ ಅಂತೀವಿ, ಏನು ಟಾಕಿ ಅಂತೀವಲ್ಲ, ಟಾಕಿ ಹೊಲಿಗೆಗಳು ಕೂಡ ಬಿದ್ದಿವೆ. ಸುಮಾರು ಒಂದು 5-6 ಹೊಲಿಗೆ ಬಿದ್ದಿವೆ. ಇಷ್ಟು ರಕ್ತದಿಂದ ಒದ್ದಾಡ್ತಕ್ಕಂಥ ವ್ಯಕ್ತಿಗೆ ಇವತ್ತೇನದ ಮಾರಣಾಂತಿಕ ಹಲ್ಲೆಯಲ್ಲಿ ಏನು ಕಲಮನ್ನು ಹಾಕಬೇಕಾಗಿತ್ತು, ಆ ಕಲಮನ್ನು ಮಾನ್ಯ ಪೊಲೀಸ್ ಅಧಿಕಾರಿಗಳು ಹಾಕಿಲ್ಲ. ಮೊದಲು ಪೊಲೀಸ್ ಅಧಿಕಾರಿಗಳು ಹಾಕಿರುವುದಿಲ್ಲ. ಜೀವದ ಬೆದರಿಕೆ ಕೂಡ ಇದೆ, ಆ ಜೀವದ ಬೆದರಿಕೆ ಕೂಡ ಇಲ್ಲ. ಹೆಣ್ಣು ಮಕ್ಕಳಿಗೆ ಏನದ ಇವತ್ತು ವಿನಾಕಾರಣ ಅವ್ಯಥ ಶಬ್ದಗಳಿಂದ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋದಂಥದ್ದು. ದಯಮಾಡಿ ಅದ್ರ ಬಗ್ಗೆ ಕೂಡ ಕಲಂ ಇಲ್ಲ. ಹಾಗಾಗಿ ನಾನು ಯಾಕೆ ಈ ರೀತಿ ಮಾನ್ಯ ಪೊಲೀಸ್ ಅಧಿಕಾರಿಗಳು ಇಂಥ ಒಂದು ಪ್ರಕರಣದಲ್ಲಿ ಮಾರಣಾಂತಿಕ ಹಲ್ಲೆಗೆ ಸಂಬಂಧಪಟ್ಟ ಕಲಮನ್ನು ಯಾಕೆ ಹಾಕಿಲ್ಲ ಅಂತೇಳಿ ನಾವು ಇವತ್ತು ಅನುಮಾನ ಮೂಡ್ತಾ ಇದ್ದೀವಿ. ದಯಮಾಡಿ ನಾನು ಮಾನ್ಯ ಮೊದಲ ಪೊಲೀಸರ ಅಧಿಕಾರಿಗಳು ಕೂಡ ಗಮನಕ್ಕೆ ತಂದಿದ್ದೀನಿ, ಅಲ್ಲಿನ ಆರಕ್ಷಕ ನಿರೀಕ್ಷಕರಿಗೂ. ಇವತ್ತೇನದ ಮಾನ್ಯ SP ಸಾಹೇಬರಿಗೆ ಅಂದ್ರೆ ಜಿಲ್ಲಾ ಅಧೀಕ್ಷಕರ ಸಾಹೇಬರಿಗೆ ಈಗಾಗಲೇ ನಾವು ಮನವಿ ಕೊಡ್ತಾ ಇದ್ದೀವಿ. ಬರ್ತಕ್ಕಂಥ ಏನು ಇವತ್ತ ದ್ವಿತೀಯ ಅಂದ್ರೆ ಚಾರ್ಜ್ ಶೀಟ್ ಅಂತೀವಲ್ಲ, ಈ ದ್ವಿತೀಯದಲ್ಲಿ ಏನಾದ್ರು ಇವತ್ತು ವರ್ತಮಾನ ವರದಿ, ಈಗೇನು 90 ದಿವಸಗಳಲ್ಲಿ ಚಾರ್ಜ್ ಶೀಟನ್ನು ರೆಡಿ ಮಾಡ್ತಾ ಇದ್ದೀರಿ. ದಯಮಾಡಿ ಆ ಒಂದು ಚಾರ್ಜ್ ಶೀಟ್ನಲ್ಲಿ, ಆ ದ್ವಿತೀಯ ವರ್ತಮಾನ ವರದಿಯಲ್ಲಿ ಈ ಮಾರಣಾಂತಿಕ ಹಲ್ಲೆಗೆ ಸಂಬಂಧಪಟ್ಟಂಥ ಏನು ಹಾಪ್ ಮಾಡ್ರಿ ಅಂತ ಕರಿತೀವಿ, ದಯಮಾಡಿ. ಯಾಕಂದ್ರೆ ಹಲ್ಲೆ ಬಹಳ ಗಂಭೀರವಾದಂಥ ಹಲ್ಲೆ ಇದೆ. ಟಾಕಿ ಕೂಡ ಬಿದ್ದಿವೆ, ತಲೆಗೆ ಬಲವಾದ ಪೆಟ್ಟಾಗಿದೆ. ಈಗಾಗಲೇ ಏನದ ಆ ವ್ಯಕ್ತಿ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿದಾನ. ಮತ್ತು ಇನ್ನೊಂದು, ಇಷ್ಟಾದರೂ ಕೂಡ ಆ ಏನು ಎದುರಾಳಿಗಳ ವ್ಯಕ್ತಿಗಳು ಅವ್ರ ಮನೆ ಕಡೆ ಹೋಗಿ ಕೇಸ್ ಮಾಡಿದ್ರೆ ಮಾಡಲಿ, ಇನ್ನೂ ಬಿಡಲ್ಲ ನಿಮಗ, ಇನ್ನೂ ಹೊಡಿತೀವಿ, ಜೀವ ಹೊಡಿತೀವಿ ಅಂತಕ್ಕಂಥ ಬೆದರಿಕೆ ಕೂಡ ಆಗ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಮೊದಲ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬುದು ಯಾಕೋ ಅನುಮಾನ ಮೂಡ್ತಾ ಇದೆ. ದಯಮಾಡಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಮೊದಲ ಪೊಲೀಸ್ ಆರಕ್ಷಕ ನಿರೀಕ್ಷಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಬರ್ತಕ್ಕಂಥ ದ್ವಿತೀಯ ವರ್ತಮಾನ ಏನು ಸಲ್ಲಿಸ್ತೀರಿ ಚಾರ್ಜ್ ಶೀಟ್, ಅದರಲ್ಲಿ ಕೂಡ ಈ ಮಾರಣಾಂತಿಕ ಹಲ್ಲೆಗೆ ಸಂಬಂಧಪಟ್ಟಂಥ ಕಲಮನ್ನು ಸೇರಿಸ್ರಿ, ಜೀವದ ಬೆದರಿಕೆ ಕಲಮನ್ನು ಸೇರಿಸಿ ಈ ಬಡ ಕುಟುಂಬಗಳಿಗೆ ತಾವು ಅನುಕೂಲ ಮಾಡಿ ಸಹಾಯ ಸಹಕಾರ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮಾನ್ಯ SP ಸಾಹೇಬರು ಕೂಡ ಗಮನಕ್ಕೆ ತರ್ತಾ ಇದ್ದೀವಿ. ಏನಾದರೂ ದ್ವಿತೀಯ ವರ್ತಮಾನ ಪಟ್ಟಿಯಲ್ಲಿ ಸಲ್ಲಿಸದೆ ಹೋದಲ್ಲಿ ಇವರ ಜೊತೆ ಕುಟುಂಬದ ಜೊತೆ ಸೇನೆಯು ಧರಣಿ ಸತ್ಯಾಗ್ರಹ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.